ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತಲೇ ಭಾವಿಸ್ತೀನಿ. ಬೇಗನೆ ಅರ್ಜೆಂಟಾಗಿ ನಮಗೆ ಟಿಫನ್ಗೆ ಏನಿಲ್ಲ ಅಂದಾಗ ರೈಸ್ ಬಾತು ಬೇಗ ನೆನಪಾಗುತ್ತೆ, ಇಲ್ಲಾಂದರೆ ಚಿತ್ರಾನ್ನ ನೆನಪಾಗುತ್ತೆ. ರೈಸ್ ಬಾತ್ ಅಂತೂ ಬೇಗನೆ ಮಾಡ್ಕೋಬೋದು, ಒಂದು ಅರ್ಧ ಗಂಟೆ ಆದರೆ ರೈಸ್ ಬಾತ್ ಮಾಡಿಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬೇಗನೆ ಮಾಡ್ಕೊಳ್ಳುವಂಥ ಒಂದು ರೈಸ್ ಬಾತ್ ರೆಸಿಪಿನ ತೋರಿಸ್ತಿರುವಂಥದ್ದು. ಉದ್ರುದ್ರವಾಗಿ ತುಂಬ ಚೆನ್ನಾಗಿ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ಟಿಫನ್ಗಾಗಿರ್ಬೋದು, ಸಂಜೆ ಆಗಿ ಊಟಕ್ಕಾಗಿರ್ಬೋದು, ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಸೂಪರಾಗಿರುತ್ತೆ. ಯಾವ ರೀತಿ ಮಾಡೋದಂತ ಬನ್ನಿ ನೋಡೋಣ. ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ನಾನು ಒಂದು 2ರಿಂದ 3 ಸ್ಪೂನ್ನ ಆಯೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಹಾಗೆಯೇ ಸ್ಪೈಸಸ್ಸು ಕೂಡ ನೀಟಾಗಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ. ಹಾಗೆಯೇ ಒಂದು 2 ಈರುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 1-2 ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಹಸೆ ಬಟಾಣಿ ಇದ್ದರೆ ಆಪ್ಷನಲ್ಲಿ ಹಾಕ್ಕೊಳ್ಳಿ, ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಸೆ ಬಟಾಣಿ ಕೂಡ ನೆನೆಸಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಒಂದು ಬಟಾಣಿ ನೆನೆಸಿ ಹಾಕ್ಕೋಬೋದು, ನೀವು ಹಸೆ ಬಟಾಣಿ ಹಾಗೇ ಹಾಕ್ಕೋಬೋದು. ನಾನು ಹಸೆ ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಹಾಕಿದರೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಪುದೀನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಕೂಡ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಗನೆ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಒಂದು 3ರಿಂದ 4 ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಹಾಕ್ಕೊಳ್ಳಿ. ಇದು 1 ಗ್ಲಾಸ್ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಕ್ವಾಂಟಿಟಿ ತೋರಿಸ್ತಿರುವಂಥದ್ದು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಹಾಗೆಯೇ ಗರಂ ಮಸಾಲ 1 ಸ್ಪೂನು, ಖಾರದ ಪುಡಿ ಒಂದು ಅರ್ಧ ಸ್ಪೂನು ಹಾಕ್ಕೊಂಡು ನೀಟಾಗಿ ಸುತ್ತು ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕಾಗುತ್ತೆ. ಸುತ್ತು ಎಣ್ಣೆ ಬಿಟ್ರೇ ಚೆನ್ನಾಗಿರೋದು. ಎಣ್ಣೆ ಬಿಡೋವರೆಗೂ ಗೊಜ್ಜು ಥರ ಹಾಕಬೇಕದು, ಅಷ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಏನು ತಳ ಅಂಟಿಲ್ಲ, ಏನು ಅಂಟಿಲ್ಲ. ನಾನು ನಿಧಾನಕ್ಕೆ ಉರಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಕೂಡ ನಿಧಾನಕ್ಕೆ ಉರಿ ಇಟ್ಕೊಂಡು ಮಾಡಿ. ಈಗ ನೋಡಿ, ಸುತ್ತು ಎಣ್ಣೆ ಬಿಟ್ಬಿಟ್ಟಿದೆ, ಗೊಜ್ಜು ಥರ ಆಗೋಗಿದೆ ಅದು. ಈ ಟೈಮಲ್ಲಿ ನಾವು ನೀರನ್ನ ಸೇರಿಸ್ಬೇಕಾಗುತ್ತೆ. ನೀಟಾಗಿ ನೋಡಿ, ನೀಟಾಗಿ ಎಣ್ಣೆ ಬಿಡೋವರೆಗೂ ವೆಯ್ಟ್ ಮಾಡಿ ನಾವು ಆಮೇಲೆ ನೀರನ್ನ ಸೇರಿಸ್ಬೇಕಾಗುತ್ತೆ. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 2 ಗ್ಲಾಸ್ ನೀರನ್ನ ಒಂದೇ ಸರಿ ಸೇರಿಸಿದ್ದೀನಿ. ಹಾಗೆಯೇ ನಿಂಬೆಹಣ್ಣು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಹುಳಿ ಟೊಮೊಟೊ ಜಾಸ್ತಿ ಹಾಕೋದಾದರೆ ನಿಂಬೆಹಣ್ಣೇನು ಬೇಕಾಗಲ್ಲ, ಆಪ್ಷನಲ್ಲಿದ್ದು ನಿಂಬೆಹಣ್ಣು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು, ನನ್ನ ಕ್ವಾಂಟಿಟಿಗೆ ಇಷ್ಟು ಸಾಕು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ಒಂದು 1/2 ಅವರು ಅಕ್ಕಿನ ನೆನೆಸಿ ಇಟ್ಟಿದ್ದೆ ನಾನು, ವಾಶ್ ಮಾಡಿಬಿಟ್ಟು. ಅದನ್ನು ಕೂಡ ಈ ಟೈಮಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ನೆನೆಸಿ ಮಾಡೋದ್ರಿಂದ ಮೊಸರು ಹಾಕಿ ತುಂಬ ಚೆನ್ನಾಗಿ ಅನ್ನ ಉದ್ದಕ್ಕೆ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ನಾವು ರೈಸ್ ಮಾಡ್ತೀವಿ ಅನ್ನೋದಕ್ಕಿಂತ ಮುಂಚೆ ಒಂದು 1/2 ಅವರ್ ನೆನೆಸಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ರೈಸ್ ಬಾತ್ ಅಂತಲೇ ಹೇಳ್ಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಕುದಿ ಬಂದಿರಬೇಕು. ಒಂದು ಕುದಿ ಬಂದ್ರೇ ರೈಸು ಖಾರ ನೀಟಾಗಿ ಹಿಡಿಯೋದು. ಹಿಂದೆನೇ ಮುಚ್ಚಳ ಹಾಕೋದ್ರಿಂದ ಉದ್ರದ್ರಲ್ಲಿ ರೈಸ್ ಆಗಲ್ಲ ನಿಮಗೆ. ಈ ರೀತಿ ಒಂದು ಕುದಿ ಬಂದಮೇಲೆ ಒಂದು ಮುಚ್ಚಳ ಹಾಕಿ 2 ವಿಷಲ್ಲ ತೆಗೆಸ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಏನು ಸೂಪರಾಗಿದೆ ರೈಸ್ ಬಾತು, ತುಂಬಾ ಚೆನ್ನಾಗಿತ್ತಂತಲೇ ಹೇಳ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ನಾನು. ಹೇಗೆ ಅನ್ನಿಸ್ತು ವಿಡಿಯೋ ಅಂತೇಳ್ಬಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ರೈಸ್ ಬಾತು ಸಕ್ಕತ್ತಾಗಿರುತ್ತೆ, ಅರ್ಧ ಗಂಟೆಯಲ್ಲಿ ನಾವು ಮಾಡಿಬಿಡ್ಬೋದು, ಅಷ್ಟು ಚೆನ್ನಾಗೇ ಇರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು.
ಈ ರೆಸಿಪಿನಂತೂ ಯಾರೂ ಮಿಸ್ ಮಾಡ್ಕೋಬೇಡಿ, ನೀವು ಆರಾಮಾಗೆ ಮಾಡ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಥ್ಯಾಂಕ್ ಯು ಆಲ್.